ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಬೆಟ್ಟದ ಮಾವಿನಕಾಯಿ ಹಣ್ಣಿನ ಸಾಂಬಾರನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಹಾಗೆ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪಾತ್ರೆಯನ್ನು ಕಾಯಿಲೆಗೆ ಇಟ್ಕೊಂಡಿದ್ದೀನಿ. ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಕಾಳು, ಅಂದರೆ ವೈಟ್ ಕಲರ್ ಕಾಳು ಮೆಣಸು ಬರುತ್ತಲ್ಲ, ಬೋಳ್ ಕಾಳು ಅಂತ ಕರಿತೀವಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ವ. ಸ್ವಲ್ಪ ಬಿಸಿಯಾದ ಮೇಲೆ ಚೆನ್ನಾಗಿ ನೀಟಾಗಿ ಬಿಸಿ ಮಾಡ್ಕೊಳ್ಬೇಕು. ಅಂತಂದರೆ ಫ್ರೈ ಮಾಡ್ಕೊಳ್ಬೇಕು, ಕತ್ತಲಿಕ್ಕೆ ಬಿಡಬಾರ್ದು. ತುಂಬ ಸಿಂಪಲಾಗಿ ದಿಢೀರ್ ಅಂತ ಮಾಡ್ಕೊಳ್ಬೋದು. ಹಾಗೆ ನಾನಿಲ್ಲಿ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೀರಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಬೆಟ್ಟದ ಮಾವಿನಕಾಯಿ ಅಂದರೆ ಪರಿಮಳನೇ ಚಂದ ಪರಿಮಳ ಬರುತ್ತೆ, ತಿನ್ನಬೇಕು ಅನ್ನುವಷ್ಟು ಪರಿಮಳ ಬರುತ್ತೆ. ಹುಳಿ ಮತ್ತು ಸ್ವೀಟ್ ಎರಡು ಮಿಕ್ಸ್ ಇರುತ್ತಲ್ಲ, ಆ ಕಾರಣಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಿಷ್ಟನ್ನು ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಮೆಂತ್ಯ ಕಾಳು ಸ್ವಲ್ಪ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಬೇಗ ಕತ್ತು ಹೋಗಿಬಿಟ್ರೆ ಅದು ಕಹಿ ಬರುತ್ತೆ ಹೇಳಿ ಸಾಂಬಾರು. ಆ ಕಾರಣಕ್ಕೆ ನಾನಿಲ್ಲಿ ಲಾಸ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ತೆಕ್ಕೊಂಡು ಬಿಡುವ, ಇದು ಆಗಿದೆ. ಹಾಗೆ ಇಲ್ಲಿ 8ರಿಂದ 10 ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಬ್ಯಾಡಗಿ ಮೆಣಸನ್ನೇ ಬಳಸ್ತಾ ಇದ್ದೀನಿ, ಯಾಕೆಂದರೆ ಪೆಪ್ಪರ್ ಕಾಳು ಅಂದರೆ ಕಾಳು ಮೆಣಸನ್ನು ಹಾಕಿದ್ದೀನಲ್ಲ, ಆ ಕಾರಣಕ್ಕೆ ಖಾರ ಇರುತ್ತಲ್ಲ. ಇದು ಕೂಡ ಫ್ರೈ ಮಾಡಿ ತಕ್ಕೊಂಡು ಬಿಡುವ. ಹಾಗೆ ನಾನು ಜೊತೆಗೆ 1 ಕಪ್ ಆಗೋಷ್ಟು ಹಸಿ ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ. ಹಾಗೆ ಅಲ್ಲಿ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿಯನ್ನೇ ಬಿಡಿಸ್ಕೊಂಡಿದ್ದೀನಿ. ಇವಿಷ್ಟನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ನಾವಿಲ್ಲಿ ರುಬ್ಕೊಳ್ಬೇಕು, ಅಂದರೆ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಹಾಗೆ ನಾನಿಲ್ಲಿ ಬೆಟ್ಟದ ಮಾವಿನಕಾಯಿನ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಮೇಲ್ಗಡೆ ಇರುವ ತೊಟ್ಟನ್ನು ತಕ್ಕೊಂಡು ನಾವು ಇದನ್ನು ಸಿಪ್ಪೆಯನ್ನು ತೆಕ್ಕೊಳ್ಬೇಕು. ತುಂಬ ಪುಟಾಣಿದಿದು, ತುಂಬ ಚೆನ್ನಾಗಾಗತ್ತೆ. ಹಾಗೆ ಇದರ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬೆಟ್ಟದಲ್ಲೆಲ್ಲ ಹೋದಾಗ, ಅಂದರೆ ಕಾಡಿಗೆ ಹೋದಾಗ ಇದರದ್ದು ಹಣ್ಣಿನ ಸೀಸನಲ್ಲಿ ಪರಿಮಳ ಅಂತೂ ಸಖತ್ತಾಗಿ ಬರ್ತಾ ಇರುತ್ತೆ. ಎಲ್ಲಾದರೂ ಮಾವಿನ ಮರ ಇದ್ದರೆ ಈ ಥರದ್ದು ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲವನ್ನು ನೀಟಾಗಿ ತೊಳ್ಕೊಂಡು ನಾವು ಇದನ್ನು ಸಿಪ್ಪೆಯನ್ನು ಬಿಡಿಸ್ಕೊಳ್ಬೇಕು. ಯಾಕೆ ಸಿಪ್ಪೆಯನ್ನು ಕೂಡ ತುಂಬ ನೀಟಾಗಿ ತೊಳ್ಕೊಳ್ಬೇಕಂತ ಇನ್ನೊಂದು ಕಾರಣ ಏನಂತ ಅಂದರೆ, ಮತ್ತು ಸಿಪ್ಪೆಯನ್ನು ನಾವು ಬೇರೆ ನೀರಿಗೆ ಹಾಕಿ ಸ್ವಲ್ಪ ಕೈಯಲ್ಲೇ ಅದರ ರಸವನ್ನು ತೆಕ್ಕೊಳ್ಬೇಕು. ಆ ಕಾರಣಕ್ಕೆ ಈಗ ಎಲ್ಲವನ್ನು ತೊಳೆದಿಟ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ನೀಟಾಗಿ ಸಿಪ್ಪೆಯನ್ನು ತೆಕ್ಕೊಳ್ಬೇಕು. ತೆಕ್ಕೊಂಡಾದ್ಮೇಲೆ ನಾನಿಲ್ಲಿ ತೋರಿಸ್ತೇನೆ. ಈ ರೀತಿ ಎಲ್ಲದರದ್ದು ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಸಿಪ್ಪೆ ಇಲ್ಲಿದೆ. ಇದನ್ನು ಈಗ ನೀರಲ್ಲಿ ಸ್ವಲ್ಪ ಹಾಕಿಬಿಟ್ಟು ಇದರ ರಸವನ್ನು ತೆಕ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಮಾಡಿರುವ ಮಸಾಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಸೇರಿಸಿ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಇಲ್ಲಿ ಮಾವಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಡಿಸಿ ಇಟ್ಕೊಂಡಿರುವಂಥ ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ ಸಿಪ್ಪೆದು ರಸವೇನು ತೆಕ್ಕೊಂಡಿದ್ದೆ ನಾನು, ಆ ರಸನ ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಆಯಿತು. ಬೆಲ್ಲ ಬೇಕಂತ ಅನ್ನೋರು ಬೆಲ್ಲ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಬೆಲ್ಲವನ್ನು ಬಳಸ್ತಾ ಇಲ್ಲ. ನೀವು ಕೂಡ ಬೆಲ್ಲವನ್ನು ಬೇಕಾದವರು ಹಾಕ್ಕೊಳ್ಬೋದು, ಸ್ವೀಟ್ ತುಂಬ ಜಾಸ್ತಿ ಬೇಕು ಅಂತ ಅಂದರೆ ಮಾತ್ರ. ಹಾಗೆ ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದನ್ನು ಆಫ್ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಹೇಳಿ. ಸಾಂಬಾರು ಸಖತ್ತಾಗಿರುತ್ತೆ. ಹಾಗೆ ಇದನ್ನು ಸರ್ವ್ ಮಾಡಿಕೊಂಡ್ರೆ ಆಯಿತು.
ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ರೆಡಿ ಇದೆ. ಬೆಟ್ಟದ ಮಾವಿನಕಾಯಿಯ ಸಾಂಬಾರು ರೆಡಿ ಇದೆ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ.